ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನಾಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ. ಇದೇ ಥರ ಸೀರಿಯಲ್ ಅಪ್ಡೇಟಿಗಾಗಿ ನನ್ನ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕು ಕಮೆಂಟು ಮಾಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ನಾನು ಆಲ್ರೆಡಿ ಹಳೆ ಸಂಚಿಕೆಯಲ್ಲಿ ತಿಳಿಸಿದ್ದೆ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಮೋನಿಕಾ ಕಿಡ್ನಾಪ್ ಆಗಿರ್ತಾಳೆ. ಅವಳನ್ನು ವಿವೇಕು ಮತ್ತು ಗೌರಿ ಪೊಲೀಸವರೆಲ್ಲ ಹೋಗ್ಬಿಟ್ಟು ಹುಡ್ಕೊಂಡು ಕರ್ಕೊಂಬರ್ತಾರೆ. ಸೊ ಅದಾದಮೇಲೆ ಮೋನಿಕಾ ಫೋನ್ಗೆ ಒಂದು ಫೋನ್ ಬರುತ್ತೆ ಅರುಯಿಂದ. ಸೊ ಅವನು ಒಂದು ಶಾಕಿಂಗ್ ವಿಷಯನ ಹೇಳ್ತಾನೆ. ಅದನ್ನು ಆಲ್ರೆಡಿ ನಾನು ಕಳೆದ ಸಂಚಿಕೆಯಲ್ಲಿ ತಿಳಿಸಿದ್ದೀನಿ. ಸೊ ಆ ವಿಷಯ ಕೇಳಿಬಿಟ್ಟು ಗೌರಿಗೆ ತುಂಬಾ ಶಾಕ್ ಆಗುತ್ತೆ. ಸೊ ಮೋನಿಕಾ ಎಂಥ ಸುಳ್ಳನ್ನು ಹೇಳಿ ಇವಾಗ ಮದುವೆ ಮಾಡ್ಕೊಳ್ತಾ ಇದ್ದಾರೆ. ಈ ವಿಷಯ ಎಲ್ಲನೂ ನನ್ನ ಫ್ಯಾಮಿಲಿಯವ್ರಿಗೆಲ್ಲರಿಗೂ ಗೊತ್ತಾದರೆ ನನ್ನನ್ನು ಅವರು ಇರಿಸ್ಕೊಳ್ಳೋದಿಲ್ಲ, ನನ್ನನ್ನು ತಪ್ಪಿತಸ್ಥಳು ಅಂತ ಹೇಳ್ಬಿಟ್ಟು ಭಾವಿಸ್ತಾರೆ ಅಂತ ಹೇಳ್ಬಿಟ್ಟು ಗೌರಿ ಏನಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಓಡಿ ಬರ್ತಾಳೆ. ಮದುವೆ ಆದರೂ ನಿಲ್ಲಿಸ್ಬೇಕು, ಇಲ್ಲ ಅಂತಂದರೆ ಮನೆಯವ್ರಿಗೆ ಮದುವೆ ಆಗೋಕ್ಕಿಂತ ಮುಂಚೆ ಮೋನಿಕಾ ಹೇಳಿರುವಂತಹ ಸುಳ್ಳನ್ನು ಆದರೂ ತಿಳಿಸ್ಬೇಕು, ನಿಜಾಂಶ ಏನಿದೆ ಅಂತ ಹೇಳ್ಬಿಟ್ಟು ತಿಳಿಸಿ ಆಮೇಲೆ ಡಿಸಿಷನ್ ಅವ್ರಿಗೆ ಬಿಡೋಣ ಅಂತ ಹೇಳ್ಬಿಟ್ಟು ಗೌರಿ ಈ ಕಡೆ ಓಡ್ಕೊಂಬರ್ತಾ ಇರ್ತಾಳೆ. ಆದರೆ ನಾನು ಇಷ್ಟಪಟ್ಟಿರುವಂತಹ ಅನಿಕೇತ್ ಜೊತೆ ನಂದು ಮದುವೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಮೋನಿಕಾ ತುಂಬಾ ಖುಷಿಯಾಗಿರ್ತಾಳೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಇವಳ ಜೊತೆ ಮದುವೆ ನಿಲ್ಸೋಕ್ಕಾಗಿಲ್ಲ. ಇವಳ ಜೊತೆನೇ ನಾನು ಮದುವೆ ಆಗಬೇಕಲ್ಲಪ್ಪ ಅಂತ ಹೇಳ್ಬಿಟ್ಟು ಅನಿಕೇತು ಮನಸ್ಸಲ್ಲೇ ಒಳಗೆ ಬೈಕೊಂಡು ಮದುವೆ ಮಂಟಪದಲ್ಲಿ ಕೂತಿರ್ತಾನೆ. ಆದರೆ ಮದುವೆ ಮಂಟಪದಲ್ಲಿ ಮೋನಿಕಾ ಮಾತ್ರ ತುಂಬಾ ಖುಷಿಯಾಗಿರ್ತಾಳೆ. ಆದರೆ ಚಂಚಲಗಾಗಲಿ ಅನಿಕೇತ್ಗಾಗಲಿ ಯಾವುದೇ ಖುಷಿಯಾಗಲಿ ಸಂತೋಷ ಆಗಲಿ ಸಂಭ್ರಮ ಆಗಲಿ ಏನೂ ಇರೋದಿಲ್ಲ. ಹಾಗೆಯೇ ಗೌರಿ ಮತ್ತು ಮೋನಿಕಾ ತಂದೆ ತಾಯಿಗೂ ಕೂಡ ತುಂಬಾ ಭಯ ಆತಂಕ ಇರುತ್ತೆ. ಮದುವೆ ಆಗುತ್ತೋ ಇಲ್ಲೋ, ಮೋನಿಕಾ ಬೇರೆ ಕಿಡ್ನಾಪ್ ಆಗಿ ಇಲ್ಲೆಲ್ಲ ಬಂದಳು ಏನೋ, ಮತ್ತು ಇವರೆಲ್ಲ ಕರ್ಕೊಂಬಂದರು, ಈ ಥರ ಎಲ್ಲ ಆಯಿತು ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸಲ್ಲೂ ತುಂಬಾ ಭಯ ಆತಂಕ ಟೆನ್ಷನಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಬಟ್ ಮನೆಯವರೆಲ್ಲರೂ ತುಂಬಾ ಖುಷಿಯಾಗಿರ್ತಾರೆ. ಅನಿಕೇತ್ ಸೈಡು ಅನಿಕೇತು ಮತ್ತು ಚಂಚಲ ಬಿಟ್ಟು ಬೇರೆ ಎಲ್ಲರೂ ತುಂಬಾ ಖುಷಿಯಾಗಿರ್ತಾರೆ. ಅವ್ರಿಗೆ ಬಿಟ್ಟರೆ ಇವರಿಗೆಲ್ಲನೂ ತುಂಬ ಭಯ ಆತಂಕ ಇರುತ್ತೆ. ಹಾಗೆಯೇ ಎಲ್ಲರಿಗೂ ಅಕ್ಷತೆಗಳನ್ನು ಕೊಡ್ತಾರೆ. ಅದಾದ ನಂತರ ಮೋನಿಕಾದು ಮದುವೆನೋ ಅನಿಕೇತು ಮೋನಿಕಾಗೆ ತಾಳಿ ಕಟ್ಟೇ ಬಿಡ್ತಾನೆ. ಸೊ ತಾಳಿ ಕಟ್ಟಿ ಆದಮೇಲೆ ಗೌರಿ ಒಳಗಡೆ ಬರ್ತಾಳೆ. ಅದನ್ನು ನೋಡಿಬಿಟ್ಟು ಅವಳಿಗೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಏನು ಅಂತಲೇ ಗೊತ್ತಾಗೋದಿಲ್ಲ. ಅವಳು ಬರೋಕ್ಕಿಂತ ಮುಂಚೆನೇ ಆಲ್ರೆಡಿ ಮಾಂಗಲ್ಯ ಧಾರಣೆ ಆಗೋಗ್ಬಿಟ್ಟಿರುತ್ತೆ. ಸೊ ಇವಾಗ ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಗೌರಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆಲ್ರೆಡಿ ಮಾಂಗಲ್ಯ ಧಾರಣೆ ಆಗಿದೆ, ಇವಾಗ ಸತ್ಯ ಹೇಳಬೇಕೋ ಬೇಡವೋ, ಈ ಸತ್ಯ ಆಲ್ರೆಡಿ ಮುಹೂರ್ತ ಆದಮೇಲೆ ಇವಳು ಪ್ರೆಗ್ನೆಂಟ್ ಅಂತ ಹೇಳಿರೋಂಥ ಸುಳ್ಳನ್ನು ನಿಜ ಅಂತ ಹೇಳಿದ್ರೆ ಏನಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಅವಳು ಒಳಗಡೆ ತುಂಬಾ ಭಯ ಆತಂಕ ಟೆನ್ಷನಿಂದ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಬಟ್ ಮೋನಿಕಾಗೆ ಮಾತ್ರ ತುಂಬಾ ಖುಷಿಯಾಗುತ್ತೆ. ನಾನು ಇಷ್ಟಪಟ್ಟಿರುವಂತಹ ಅನಿಕೇತ್ ಜೊತೆನೇ ನನ್ನ ಮದುವೆ ಆಯಿತು ಅಂತ ಹೇಳ್ಬಿಟ್ಟು ಏನೇ ಆದ್ರೂ ನಾನು ಮದುವೆ ಆದೆ, ಇಷ್ಟಪಟ್ಟವನ ಜೊತೆನೇ ಮದುವೆ ಆದೆ, ಸುಳ್ಳು ಹೇಳ್ಬಿಟ್ಟು ಮದುವೆ ಆದೆ ಅಂತ ಹೇಳ್ಬಿಟ್ಟು ಅವಳಿಗೆ ತುಂಬಾ ಖುಷಿ ಇರುತ್ತೆ. ಆದರೆ ಅನಿಕೇತ್ಗೆ ಯಾವುದೇ ಥರ ಖುಷಿ ಇರೋದಿಲ್ಲ, ಚಂಚಲಗೂ ಕೂಡ ಯಾವುದೇ ಥರ ಖುಷಿ ಇರೋದಿಲ್ಲ. ಇವಳನ್ನ ಕಿಡ್ನಾಪ್ ಮಾಡಿಸಿ ಮದುವೆಯಿಂದ ತಪ್ಪಿಸ್ಕೋಬೇಕಂತ ಏನೇ ಪ್ರಯತ್ನ ಪಟ್ಟರು ನಮ್ಮ ಕೈಯಲ್ಲಿ ಆಗಲೇ ಇಲ್ಲ. ಕೊನೆಗೆ ಇವಳ ಜೊತೆ ಮದುವೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಮದುವೆ ಮನೇಲಿ ಅವರು ತುಂಬಾ ಕೋಪದಲ್ಲೇ ಇರ್ತಾರೆ. ಅನಿಕೇತು ಒಳಗಡೆನೇ ತುಂಬಾ ಬೈಕೋತಾ ಇರ್ತಾನೆ. ಅವನ ಮುಖದಲ್ಲಿ ಯಾವುದೇ ಖುಷಿಯಾಗಲಿ ಸಂತೋಷ ಆಗಲಿ ಸಂಭ್ರಮ ಆಗಲಿ ಯಾವುದೇ ಕಾಣಿಸ್ತಾ ಇರೋಲ್ಲ. ಆದರೆ ಈ ಕಡೆ ಈಗ ಆಲ್ರೆಡಿ ಸತ್ಯ ಗೊತ್ತಾದಮೇಲೆ ಗೌರಿ ಮನಸ್ಸಲ್ಲಿ ತುಂಬಾ ಬೇಜಾರಿರುತ್ತೆ. ಸುಳ್ಳಿನ ಮದುವೆ ಆಗಿದೆ, ಇದರಿಂದ ನನ್ನ ಸಂಸಾರನೂ ಹಾಳಾಗೋಗುತ್ತೆ, ನನ್ನನ್ನು ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ, ಇವಳು ಹೇಳಿರೋ ಸುಳ್ಳಿನ ಬಲೆಯಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟೆ, ನನ್ನ ಸಂಸಾರನೂ ಹಾಳಾಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಗೌರಿ ತುಂಬಾ ಭಯ ಮತ್ತು ಟೆನ್ಷನ್ನು ಎಲ್ಲನೂ ಪಟ್ಕೋತಾ ಇರ್ತಾಳೆ. ಹಾಗೆ ಅವಳಿಗೆ ಅಳುನೂ ಬರ್ತಾ ಇರುತ್ತೆ. ಬಟ್ ಮನೆಯವ್ರ ಮುಂದೆ ಇವಾಗ ಏನು ಆಲ್ರೆಡಿ ಮಾಂಗಲ್ಯ ಧಾರಣೆ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗ್ತಾ ಇರೋಲ್ಲ. ಆದರೆ ಮನೆಯವರೆಲ್ಲರೂ ತುಂಬಾ ಖುಷಿಯಾಗಿರ್ತಾರೆ. ಆಮೇಲೆ ಮೋನಿಕಾನೂ ಕೂಡ ಮಾಂಗಲ್ಯನ ಕಣ್ಣಿಗೆ ಹೊತ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಗೌರಿ ಇದನ್ನೆಲ್ಲ ನೋಡಿಬಿಟ್ಟು ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಇವಳು ಆಟನೇ ಸಾಧಿಸ್ಬಿಟ್ಲು, ಸುಳ್ಳು ಹೇಳ್ಬಿಟ್ಟು ಮದುವೆ ಆದಳು. ಇವಾಗ ನನಗೆಲ್ಲ ವಿಷಯನೂ ಗೊತ್ತಿದ್ದು ನನಗೆ ಏನು ಮಾಡೋಕ್ಕಾಗ್ತಾಯಿಲ್ಲ, ಫ್ಯಾಮಿಲಿಯವ್ರಿಗೆ ಯಾರಿಗೂ ಯಾವ ವಿಷಯನೂ ನನಗೆ ತಿಳಿಸೋಕ್ಕಾಗ್ತಾಯಿಲ್ಲ. ಎಲ್ಲನೂ ತಿಳಿಸಿ ಆಮೇಲೆ ಮದುವೆ ಮುಂಚೆ ಆದರೂ ಹೇಳೋಣ ಅಂತ ಅಂದ್ಕೊಂಡ್ರೆ ಆಲ್ರೆಡಿ ಮಾಂಗಲ್ಯ ಧಾರಣೆ ಆಗೋಗ್ಬಿಟ್ಟಿದೆ, ನಾನು ಇವಾಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಫುಲ್ಲು ಶಾಕ್
ಶಾಕಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆದರೆ ಅವಳಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇರಲ್ಲ, ಏನು ಮಾತಾಡೋದಕ್ಕೂ ಕೂಡ ಅವಳಿಗೆ ಬಾಯಿ ಬರ್ತಾ ಇರಲ್ಲ. ಹಾಗೆ ಸ್ವಲ್ಪ ಅಳ್ತಾ ಇರ್ತಾಳೆ. ಹಾಗೆಯೇ ಈ ಕಡೆ ಶ್ಯಾಮ್ ಬಂದ್ಬಿಟ್ಟು ಅವರಿಬ್ರಿಗೂ ಮದುವೆ ಆಗಿರೋದಕ್ಕೆ ಒಂದು ಕವನ ಹೇಳ್ಬಿಟ್ಟು ಬೆಸ್ಟ್ ವಿಶಸ್ನ ಹೇಳ್ತಾ ಇರ್ತಾನೆ. ಸೊ ಇದರಿಂದ ಮನೆಯವರೆಲ್ರಿಗೂ ಖುಷಿ ಆಗುತ್ತೆ. ಬಟ್ ಅನಿಕೇತ್ ಮುಖದಲ್ಲಿ ಯಾವುದೇ ಥರದ ಖುಷಿ ಇರೋದಿಲ್ಲ, ಗೌರಿ ಮುಖದಲ್ಲೂ ಯಾವುದೇ ಥರದ ಖುಷಿ ಇರೋದಿಲ್ಲ. ಚಂಚಲಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಇವಳನ್ನ ಮದುವೆ ಆಗಿಬಿಡ್ತಲ್ಲ, ಇವರೆಲ್ಲರೂ ಸೇರಿಕೊಂಡು ಇವಳ ಜೊತೆ ಮದುವೆ ಮಾಡಿಬಿಟ್ರಲ್ಲ ಅಂತೇಳ್ಬಿಟ್ಟು. ಬಟ್ ಮನೇಲಿ ಎಲ್ಲರೂ ಅವ್ರನ್ನ ಬಿಟ್ಟು ಇನ್ನೆಲ್ಲರೂ ತುಂಬಾ ಖುಷಿಯಾಗಿರ್ತಾರೆ ಅಂತಲೇ ಹೇಳ್ಬೋದು. ಶ್ಯಾಮ್ ಎಲ್ರಿಗೂ ಗೊತ್ತೇ ಇದೆ, ಅವನು ಕವನಗಳನ್ನು ಹೇಳೋದ್ರಲ್ಲಿ ತುಂಬಾ ಎಕ್ಸ್ಪರ್ಟು. ಸೊ ಅವ್ರ ಮದುವೆಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋಂತಹ ಒಂದು ಕವನನ ಹೇಳ್ತಾನೆ. ಬಟ್ ಅವನು ಹೇಳಿದ ಕವನ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಇಡೀ ಫ್ಯಾಮಿಲಿಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಬಟ್ ಅನಿಕೇತ್ ಮುಖದಲ್ಲಿ ಯಾವುದೇ ಥರ ಖುಷಿ ಸಂತೋಷ ಕಾಣೋದಿಲ್ಲ. ಹಾಗೆ ವಿವೇಕ್ ಫಾದರ್ ಕೂಡ ಅನಿಕೇತ್ಗೆ ಬೆಸ್ಟ್ ವಿಶಸ್ನ ತಿಳಿಸಿ, ಇನ್ನು ಮುಂದೆ ಆದರೂ ಜೀವನದಲ್ಲಿ ಇಷ್ಟು ದಿನ ಯಾವ ಥರ ಇದ್ದೆ, ಇವಾಗ ನಿಂದು ಫ್ಯಾಮಿಲಿ ಆಯಿತು, ಇನ್ನು ಮುಂದೆ ಆದರೂ ಜೀವನದಲ್ಲಿ ತುಂಬಾ ಚೆನ್ನಾಗಿರು, ನಿನಗೂ ಜವಾಬ್ದಾರಿ ಬಂದಿದೆ ಹೆಂಡ್ತಿ ಅಂತ, ಸೊ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿರು ಅಂತ ಹೇಳ್ಬಿಟ್ಟು ಅವನಿಗೆ ಬೆಸ್ಟ್ ವಿಶಸ್ನ ತಿಳಿಸಿ ಹಾಗೆ ಒಂದಷ್ಟು ಬುದ್ಧಿ ಮಾತನ್ನು ಕೂಡ ಹೇಳ್ತಾರೆ. ಸೊ ಅನಿಕೇತು ಯಾವುದೇ ಥರದ್ದು ರಿಯಾಕ್ಷನ್ನು ಕೊಡೋದಿಲ್ಲ ಅಂತಲೇ ಹೇಳ್ಬೋದು. ಅವರೇನೇ ಮಾತಾಡಿದ್ರು ಸುಮ್ಮನೆ ಮನಸ್ಸಲ್ಲಿ ಒಳಗಡೆ ಏನೋ ಒಂಥರ ಇರ್ತಾನೆ. ಅದಾದಮೇಲೆ ವಿವೇಕ್ ಕೂಡ ಅವನಿಗೆ ಬೆಸ್ಟ್ ವಿಶಸ್ನ ತಿಳಿಸ್ಬಿಟ್ಟು, ಇಷ್ಟು ದಿನ ಯಾವ ಥರ ಇದ್ದೋ ಅದು ಲೆಕ್ಕಕ್ಕಿಲ್ಲ, ಈಗ ನಿನ್ನನ್ನು ನಂಬ್ಕೊಂಡು ಒಂದು ಹೆಣ್ಣು ಬಂದಿದೆ, ಸೊ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಅಂತ ಹೇಳಿಬಿಟ್ಟು ಅವನಿಗೆ ಮದುವೆದು ಬೆಸ್ಟ್ ವಿಶಸ್ನ ತಿಳಿಸ್ಬಿಟ್ಟು ಒಂದಷ್ಟು ಬುದ್ಧಿ ಮಾತನ್ನು ಹೇಳ್ತಾನೆ. ಅದಕ್ಕೆ ಅನಿಕೇತು ಯಾವುದೇ ಥರದ ರಿಯಾಕ್ಟ್ ಏನು ಮಾಡೋದಿಲ್ಲ, ಸುಮ್ಮನೆ ಏನೋ ಒಂಥರ ಶಾಕ್ ಆದವ್ರ ಥರ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆದರೆ ಮೋನಿಕಾಗೆ ತುಂಬಾ ಖುಷಿಯಾಗುತ್ತೆ. ನಾನು ಇಷ್ಟು ರಿಚ್ ಫ್ಯಾಮಿಲಿಗೆ ಸೊಸೆಯಾಗಿ ಬಂದೆ, ನನ್ನ ಆಸೆ ಆಕಾಂಕ್ಷೆ ಎಲ್ಲ ಈಡೇರಿತು, ನಾನು ಯಾವ ಥರ ಲೈಫನ್ನು ಇಷ್ಟಪಟ್ಟಿದ್ನೋ ಆ ಥರ ನನ್ನ ಲೈಫು ಸಿಕ್ತು ಅಂತ ಹೇಳ್ಬಿಟ್ಟು ಅವಳಿಗೆ ತುಂಬಾ ಖುಷಿಯಾಗಿರುತ್ತೆ. ಹಾಗೆಯೇ ಮನೆಯವರೆಲ್ಲರೂ ಮೋನಿಕಾ ಪೇರೆಂಟ್ಸ್ ಆಗ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ವಿವೇಕ್ ಫ್ಯಾಮಿಲಿಯವರೆಲ್ಲರೂ ಅವ್ರಿಗೆ ಬೆಸ್ಟ್ ವಿಶಸ್ನ ತಿಳಿಸ್ತಾರೆ. ಹಾಗೆಯೇ ಮನೆಯಲ್ಲಿರುವಂಥ ಹಿರಿಯರಿಗೆ ಕಾಲಿಗೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ. ಸೊ ಅವರೆಲ್ಲರೂ ಹೋಗ್ಬಿಟ್ಟು ಮೋನಿಕಾ ಮತ್ತು ಅನಿಕೇತು ಮನೆಯಲ್ಲಿರುವಂತಹ ದೊಡ್ಡವರೆಲ್ಲರಿಗೂ ಕಾಲಿಗೆ ಬಿದ್ದುಬಿಟ್ಟು ಆಶೀರ್ವಾದ ತೊಗೊಳ್ತಾ ಇರ್ತಾರೆ. ಬಟ್ ಆದರೆ ಈ ಮದುವೆಯಿಂದ ಗೌರಿಗೆ ಒಂಥರ ತುಂಬಾ ಶಾಕ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಶಾಕನ್ನು ಅವಳು ಯಾವ ಥರ ಅರ್ಗಿಸ್ಕೊಳ್ತಾಳೆ, ಸೊ ಆ ವಿಷಯನ ಮನೆಯವರೆಲ್ರಿಗೂ ಹೇಳ್ತಾಳೆ, ಇಲ್ಲ ಅವಳ ಮನಸ್ಸಲ್ಲಿ ಅವಳು ಇಟ್ಕೊಳ್ತಾಳ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.